ನಾನು ಮೇಘ್ನ ಸುಮಾರು ಸಲ ಫೋನ್ ಮಾಡಿಕೊಂಡು ಬೈಕೊಂಡು ನಕ್ಕೊಂಡಿದ್ದೀವಿ. ಏನ್ರಿ ಇವೆಲ್ಲ ಇವೆಲ್ಲ ಬೇಕು ಸುಮ್ಮನೆ ಮಾತಾಡ್ತಾರಲ್ಲ, ಇವ್ರಿಗೆಲ್ಲ ಕೆಲಸ ಇಲ್ವಾ ಅಂತ ಬೈಕೋತಾ ಇರ್ತೀವಿ. ನಾನು ಮೇಘ್ನ ಮಾತಾಡಿದ್ದೀವಿ, ನಾನು ಭಾವನಾ ಮಾತಾಡಿದ್ದೀವಿ, ನಾನು ಸೋನು ಗೌಡ ಮಾತಾಡಿದ್ದೀವಿ. ಇದೆಲ್ಲ ನನಗೆ ತುಂಬ ಅತಿರೇಕಕ್ಕೆ ಹೋದಾಗಲೇ ಕೋಪ ಬರ್ತಾ ಇದ್ದಿದ್ದು ನನಗೆ. ನಾವು ಸುಮ್ಮನೆ ನನ್ನ ಪಾಡಿಗೆ ನಾನಿದ್ದೀನಿ, ನನ್ನ ಪಾಡು. ಆಮೇಲೆ ನಾನು ಜನ ಅಂತಲ್ಲ, ಜನಕ್ಕೂ ಗೊತ್ತು. ನೀವು ಈ ಥರ ಎಲ್ಲ ಸುದ್ದಿ ನೋಡಿದಾಗ ಕಮೆಂಟ್ಸಲ್ಲಿ ನೋಡಿ ಬೇಕಾರೆ ಅವ್ರು ಹಾಕ್ತಾರೆ ರೀ, ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಾಗಿದ್ದಾರೆ ಬಿಡಿ, ಯಾಕೆ ಅವ್ರಿಗೆ ಈ ಥರ ಹಿಂಸೆ ಮಾಡ್ತೀರಾ, ಈ ಥರ ಸುಮ್ಮನೆ ಏನೇನೋ ಹಬ್ಬಿಸ್ಬೇಡಿ ಅವ್ರ ಬಗ್ಗೆ, ಅವ್ರು ಏನು ಅಂತ ನಮಗೆ ಗೊತ್ತು ಅಂತ ಅವರೆಲ್ಲ ಹಾಕಿರ್ತಾರೆ. ಸೊ ನಾನು ಕೇಳ್ತಿರೋದು ಇಷ್ಟೇ, ಜನರಿಗೆ ತುಂಬ ಕೆಲಸಗಳಿದ್ದಾವೆ, ಅವರು ಜೀವನದಲ್ಲಿ ಅವ್ರು ಬಹಳ ಬ್ಯುಸಿ ಇದ್ದಾರೆ, ಅವ್ರಿಗೆ ಅವ್ರದ್ದೇ ಕಥೆಗಳಿದ್ದಾವೆ, ಅವ್ರಿಗೆ ಅವ್ರದ್ದೇ ರಾಮಾಯಣ ಇದೆ. ಅವ್ರಿಗೆ ವಿಜಯ ರಾಘವೇಂದ್ರ ಮದುವೆ ಆಗ್ತಾನೆ, ಅವ್ರನ್ನ ಮದುವೆ ಆಗ್ತಾನೆ, ಇವ್ರನ್ನ ಮದುವೆ ಆಗ್ತಾನೆ ಅನ್ನೋದು ಬೇಕಾಗಿಲ್ಲ ಅವ್ರಿಗೆ. ವಿಜಯ ರಾಘವೇಂದ್ರ ಖುಷಿಯಾಗಿದ್ದಾನ, ಅವ್ನ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾನ, ಅವ್ರ ಮಗ ಖುಷಿಯಾಗಿದ್ದಾನ ಅನ್ನೋ ಕಾಳಜಿ ಅವ್ರಿಗಿದೆ. ಇಷ್ಟನ್ನು ಮಾತ್ರ ಬಿಟ್ಬಿಡೋಣ. ಇದನ್ನು ಬಿಟ್ಟು ಹೇಳಿ ನಾವು ಸುದ್ದಿ ಮಾಡ್ತಿದ್ದೀವಿ ಅದರಿಂದ ಏನಾರು ಆಗಲಿ ಅನ್ನೋದು ಬೇಡ, ಖಂಡಿತ ಬೇಡ, ನನಗೆ ಬೇಡ. ನನ್ನ ಬದುಕಿಗೆ ಅದು ಇನ್ನು ಮೇಲೆ ಆಗಲ್ಲ.